ನೋಡಿ ಇದೊಂದು ಕಲ್ಲು ಐತೆ, ಇದು ಅರ್ಧ ಕೆಜಿನೂ ಬರಲ್ಲ. ಈ ಕಲ್ಲು ಅರ್ಧ ಕೆಜಿನೂ ಬರಲ್ಲ. ಈ ಕಲ್ಲ ನೋಡಿ, ಇದು ನೀರ್ ಬಿಡಿ ಮುಳುಗೋಯ್ತದೆ. ಅದೇ ಈ ಕಲ್ಲು ಎತ್ತಿ ಇದು ತೂಕ ಆಗೈತೆ. ಇದು 10 ರಿಂದ 15 ಕೆಜಿ ತೂಕ ಬರ್ತದೆ. ತೂಕ ಹಾಕೋರು ಹಂಗೆ ಇರಬೇಕು. ಈ ಕಲ್ಲು ಬಿಟ್ರೆ ಇದು ತೇಲ್ತದೆ. ಇದೇನಪ್ಪ ಅಂದ್ರೆ ರಾಮೇಶ್ಪುರದಲ್ಲಿ ನಮ್ಗೆ ವೈಜ್ಞಾನಿಕ ಕಾರಣದ ನಾಶನ ಹೇಳಿರುವಂಥದ್ದು. ರಾಮೇಶ್ಪುರದಲ್ಲಿ ಶ್ರೀರಾಮನ ಸೇತುವೆ ಇತ್ತು ಅಂತ ಒಂದು ವೈಜ್ಞಾನಿಕ ಕಾರಣವಾಗಿ ಇತ್ತು ಅಂತ ಹೇಳಿರುವಂತ ಒಂದು ಸಂದರ್ಭ. ಇದು ಅಯೋಧ್ಯೆಯಲ್ಲಿ ಏನು ರಾಮನ ಪ್ರತಿಷ್ಠೆ ಮಾಡಿ ಇವತ್ತು ನಮಗೆ ಜಗಜ್ಜಾಹಿರದಾಗ ಹಿಂದೂ ಸನಾತನ ಧರ್ಮಕ್ಕೆ ಒಂದು ಮೆರುಗು ಬಂತು. ಅದೇ ರೀತಿ ಅಂದು ರಾವಣ ಸೀತಾದೇವಿ ಒತ್ಕೋದಂತ ಸಂದರ್ಭದಲ್ಲಿ ಶ್ರೀಲಂಕಕ್ಕೆ ಲಂಕಾಪಟ್ಟಣಕ್ಕೆ ಸೇತುವೆ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟಂತ ಒಂದು ಸಂದರ್ಭಕ್ಕೆ ಶ್ರೀರಾಮ ಕಪಿಸೇನೆ ಎಲ್ಲ ಸೇರ್ಕೊಂಡು ರಾಮನ ಸ್ಮರಣೆ ಮಾಡ್ಕೊಂಡು ಆಂಜನೇಯನ ಮುಂದಾಳತ್ವದಲ್ಲಿ ಎಲ್ಲ ಸೇರ್ಕೊಂಡು ಒಂದು ಕಲ್ಲು ತೆಗ್ದಿಸಿ ನೀರೊಳಿಕಾಗ ಸಮುದ್ರಕ್ಕೆ ಹಾಕ್ತಾ ಇರ್ತಾರೆ. ಆ ಕಲ್ಲೆಲ್ಲ ಮುಳುಗ್ತಾರೆ. ಆಂಜನೇಯ ಯೋಚನೆ ಮಾಡ್ತಾನೆ, ಏನಪ್ಪ ಹಿಂಗೆ ಮುಳುಗೋಯ್ತದೆ ಅಂದಾಗ ಜಯರಾಮ್ ಶ್ರೀರಾಮ್ ಅಂತ ಬರೀತಾನೆ ಕಲ್ ಮೇಲೆ. ಅವೆಲ್ಲ ತಗೋಗ್ ಆಗ್ತಾ ಇರ್ಬೇಕಾದ್ರೆ ತೇಲಕ್ಕೆ ಶುರುವಾಗ್ತವೆ. ಆ ತೇಲ್ದಂಥ ಕಲ್ಲೇ ಇವತ್ತು ಆಂಜನೇಯ ಮುಟ್ಟಿ ಬರೆದಂಥ ಒಂದು ಕಲ್ಲೇ ಇದು.